ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಊರಲ್ಲಿ ಗ್ರಾಮ ದೇವತೆ ಹಬ್ಬದ ದಿನ 4 ತಿಂಗಳಾಗಿರೋದ್ರಿಂದ ಮರುಪೂಜೆ ಅಂತ ದೇವಸ್ಥಾನದಲ್ಲಿ ಮರುಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎಲ್ಲ ಒರೆಸಿ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ವಾಶ್ ಎಲ್ಲ ಮಾಡಿ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ. ಎಲ್ಲರೂ ತಿಂಡಿ ತಿನ್ಕೊಂಡು ಹಸ್ಬೆಂಡು ಸಿಟಿಗೆ ಹೊರಟ್ರು ಮತ್ತು ಮಕ್ಕಳು ಕಾಲೇಜ್ಗೆ ಹೊರಟ್ರು. ಇವಾಗ ಟೈಮ್ ಬಂದುಬಿಟ್ಟು ಒಂದು 12 ಗಂಟೆ 12:30 ಆಗಿದೆ. ನಾನು ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಗ್ಯಾಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ದೇವಸ್ಥಾನದಲ್ಲಿ ಪೂಜೆ ರಾತ್ರಿ 8 ಗಂಟೆ 9 ಗಂಟೆ ಟೈಮ್ ಇರೋದ್ರಿಂದ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕೆಲಸಗಳನ್ನು. ಮನೇಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿದಾದ್ಮೇಲೆ ವಾಕಿಂಗು ಕೂಡ ಹೋಗಿದ್ದು ಬಂದುಬಿಡೋಣ ಅಂತ ಅಂದ್ಬಿಟ್ಟು ವಾಕಿಂಗು ಕೂಡ ಬಂದಿದ್ದೀವಿ. ತುಂಬ ಸಣ್ಣ ಸಣ್ಣ ಹನಿ ಮಳೆ ಇತ್ತಾಗ ಜೋರಾಗೂ ಬರಲ್ಲ ಕಡಿಮೆನೂ ಆಗಲ್ಲ, ಆ ರೀತಿ ಮಳೆ ಬರ್ತಾಯಿತ್ತು, ಸಣ್ಣ ಸಣ್ಣ ಹನಿ. ಸೊ ವಾಕಿಂಗಿಂದ ಹೋಗಿದ್ದು ಬಂದ್ವಿ. ಮಕ್ಕಳು ಬೆಕ್ಕಿನ ಜೊತೆ ಆಟ ಆಡ್ತಾಯಿದ್ರು. ಚಳಿಗೂ ಮಳೆಗೂ ಅದಕ್ಕೂ ಮಕ್ಕಳು ಜಾಸ್ತಿ ಹೊರಗಡೆ ಹೋಗ್ತಾ ಇಲ್ಲ, ಒಳಗಡೆನೇ ಈ ರೀತಿ ಬೆಕ್ಕಿನ ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ಓದ್ಕೊಳ್ಳೋದು ಬರ್ಕೊಳ್ಳೋದು ಈ ರೀತಿ ಒಳಗಡೆನೇ ಮಾಡ್ತಾರೆ. ಬಿದ್ರೆ ನಿಂದಕ್ಕೂ ಕುಳ್ಳು ಬಿಟ್ಟಾಕ ನಡಿಬೇಕು
ಚೆರಿ, ದೀಕ್ಷು ಮತ್ತು ಮಂಜು ಕುಸುಮ ಈ ರೀತಿ ಆಟ ಆಡ್ತಾಯಿದ್ರು. ನಾನು ಇವಾಗ ಟೈಮ್ ನೋಡಿದೆ 7 ಗಂಟೆ ಆಗಿತ್ತು. ತಡಿ ಬೇಗನಾದ್ರೂ ಅಡುಗೆ ಮಾಡ್ಕೊಂಡು ಬಿಡೋಣ, ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ, ಏನಾದರೂ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಬಂದೆ. ರಸಮ್ ಮಾಡೋಣ, ಬೇಗ ಆಗುತ್ತೆ ಅಂತಂದ್ಬಿಟ್ಟು ರಸಮ್ ಮತ್ತು ಅನ್ನ ಮಾಡಿ ದೇವಸ್ಥಾನಕ್ಕೆ ಹೊರಡೋಣ ಅಂತಂದ್ಬಿಟ್ಟು ರಸಮ್ ಮಾಡೋದಕ್ಕೆ ಬಂದೆ. ರಸಮ್ ಮಾಡೋದಕ್ಕೆ ಒಂದು ಸಣ್ಣ ಬೌಲ್ ತುಂಬ ಬೇಳೆನ ತಗೊಂಡಿದ್ದೀನಿ. ಇದನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ನಾನು ಒಂದು ಟೊಮೊಟೊನ ಹಾಕ್ತಾಯಿದ್ದೀನಿ ಕಟ್ ಮಾಡಿಕೊಂಡು. ಇದಕ್ಕೆ ಹಾಗೆ ಒಂದು ಹಸಿಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕಿ ನೀರು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 3 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಒಂದು 3 ವಿಷಲ್ ಕೂಗಿದ್ರೆ ಸಾಕಾಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಮತ್ತು ಒಂದು ಟೊಮೊಟೊನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 3 ವಿಷಲ್ ಕೂಗಿದ್ದಾಯಿತು. ಈಗ ಬೆಳ್ಳುಳ್ಳಿ ಬೇಳೆನೂ ಕೂಡ ಜಜ್ಕೊಳ್ತಾ ಇದ್ದೀನಿ. ಈ ರೀತಿ ಜಜ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು ಬಾಣಲಿನ ಒಲೆ ಮೇಲೆ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಮೆಣಸನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಘಮ ಘಮ ಅಂತ ಅರೋಮ ಬರೋವರೆಗೂ ಹುರ್ಕೊಳ್ಬೇಕು. ಇದನ್ನು ಹುರಿದಿದ್ದಾಗಿದೆ. ಇವಾಗ ಇದನ್ನು ನಾನು ಕುಟಾಣಿಲಿ ಕುಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಇವಾಗ ಇದನ್ನೆಲ್ಲನೂ ಕುಟ್ಟಿ ಪುಡಿ ಮಾಡಿದ್ದೀನಿ. ಇಷ್ಟು ಪುಡಿ ಆದರೆ ಸಾಕಾಗುತ್ತೆ. ಇವಾಗ ಕುಕ್ಕರು 3 ವಿಷಲ್ ಆಗಿದೆ. ಇದನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ. ಬೇಳೆ ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಆಮೇಲೆ ಎಣ್ಣೆ ಮತ್ತು ಅರಿಶಿನ ಇದೆಲ್ಲನೂ ಹಾಕಿ ಕೂಗಿಸ್ಕೊಂಡಿದ್ನಲ್ಲ, ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೂ ಸ್ವಲ್ಪ ಬೇಯಬೇಕಿತ್ತು, ನನಗೆ ಟೈಮ್ ಇಲ್ದಿರೋದ್ರಿಂದ ಇಷ್ಟಾದರೆ ಸಾಕು ಬಿಡು ಅಂತಂದ್ಬಿಟ್ಟು ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸೌಟಲ್ಲಿ. ಇದಾದಮೇಲೆ ಒಂದು ಬಾಣಲೆಗೆ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಹಾಗೆಯೇ ಇದಕ್ಕೆ ಒಣಮೆಣಸು ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರಿಬೇವು ಮತ್ತು ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಎಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಹುರಿದಿದ್ದಾದಮೇಲೆ ಟೊಮೊಟೊನೂ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಟೊಮೊಟೊ ಎಲ್ಲ ಮೆತ್ತಗಾಗೋವಷ್ಟು ಹುರ್ಕೊಳ್ಬೇಕು. ಟೊಮೊಟೊ ಎಲ್ಲ ಹುರ್ಕೊಳ್ಳೋವಷ್ಟರಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಕೂಡ ನೀರಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಇವಾಗ ಟೊಮೊಟೊ ಎಲ್ಲ ಮೆತ್ತಗಾಗಿದೆ. ಇದಕ್ಕೆ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಮೆಣಸು ಮತ್ತು ಜೀರಿಗೆ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1.5 ಟೀ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಬೇಳೆ ಎಲ್ಲ ಕೂಗಿಸ್ಕೊಂಡಿದ್ನಲ್ಲ ಇದನ್ನು ಕೂಡ ಇದರೊಳಗಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಬೇಕು ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಹುಣಸೆ ರಸನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟುವರೆಗೂ ಬೇಕೋ ಅಲ್ಲಿವರೆಗೂ ನೀರು ಹಾಕ್ಕೊಂಡು ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಗಿದ್ಮೇಲೆ ಚೆನ್ನಾಗಿ ಸಾಂಬಾರನ್ನ ನೀರು ಇನ್ನೊಂದು ಸ್ವಲ್ಪ ಹಾಕಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಸಾಂಬಾರೆಲ್ಲ ಬೆಂದಿದ ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಸಾಂಬಾರು ಇವಾಗ ರೆಡಿಯಾಗಿದೆ. ಒಳ್ಳೆ ರಸಮ್ ಚೆನ್ನಾಗಿ ರೆಡಿಯಾಗಿದೆ. ಅಡುಗೆ ಎಲ್ಲ ಮಾಡಿಟ್ಟು ನಾನು ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಸಾಮಾನೆಲ್ಲ ಪೂಜೆ ತಗೊಂಡೋಗ್ಬೇಕಿತ್ತಲ್ಲ, ಅದಕ್ಕೆ ನಾನು ಬಾಳೆಹಣ್ಣು, ಕಾಯಿ, ಹೂವು, ಗಂಧದ ಕಡ್ಡಿ, ಕರ್ಪೂರ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು, ರಾಧಾ ಮತ್ತು ಸೌಮ್ಯ ಮತ್ತು ದೀಕ್ಷು ಇಷ್ಟು ಜನ ಹೊರಡ್ತಾ ಇದ್ದೀವಿ. ಕುಸುಮ ಮತ್ತು ಮಂಜು ಬರಲಿಲ್ಲ. ಇವಾಗ ಟೈಮು ಒಂದು 8:30 ಆಗಿತ್ತು. ನೋಡಿದ್ರೆ ದೇವಸ್ಥಾನದಲ್ಲಿ ತುಂಬಾ ಜನ ಸೇರಿದರು.
ಗ್ರಾಮ ದೇವತೆ ಪೂಜೆ ಅಂತಂದ್ರೇ ಹಾಗೆ ಅಲ್ವಾ. ಹಳ್ಳಿಯಲ್ಲಿರುವಂತಹ ಜನಗಳೆಲ್ಲ ಎಷ್ಟು ಉತ್ಸಾಹದಿಂದ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಂದರೆ ಇದೇ ಸಾಕ್ಷಿ. ಅಷ್ಟು ಚೆನ್ನಾಗಿ ಜನ ಎಲ್ಲ ಸೇರಿದರು, ತುಂಬ ಜನ. ನಾವು ಕೂಡ ನಿಂತ್ಕೊಂಡು ಸೈಡಲ್ಲಿ ಹೋಗಿ ಪೂಜೆ ಮಾಡಿಸೋ ತನಕ ಸ್ವಲ್ಪ ಟೈಮ್ ಆಯಿತು, ಆದರೂ ಪರವಾಗಿಲ್ಲ, ಚೆನ್ನಾಗಿತ್ತು. ಹಾಗೆಯೇ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಎಲ್ಲ ತುಂಬ ಜನ ಜಾಸ್ತಿ ಇರೋದ್ರಿಂದ ಬೇಗ ಬೇಗ ಪೂಜೆ ಎಲ್ಲ ಮಾಡಿ ಕಳಿಸ್ತಾಯಿದ್ರು. ತಾಯಿಯ ದರ್ಶನ ಮಾಡೋವರೆಗೂ ಒಂದು ಕುತೂಹಲ ಇರ್ತಾ ಇತ್ತು. ಇವಾಗ ದೇವಿನ ನೋಡಿದ ತಕ್ಷಣ ಮನಸ್ಸಿಗೆ ಒಂಥರ ನಿರಾಳ ಅಂತ ಅನ್ನಿಸ್ತು. ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತಂದರೆ ತುಂಬಾ ನೆಮ್ಮದಿ ಸಿಕ್ತು, ಖುಷಿ ಆಯಿತು. ನಿಮಗೂ ಕೂಡ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಶೀರ್ವದಿಸಲಿ, ಒಳ್ಳೇದು ಮಾಡಲಿ, ಎಲ್ಲರಿಗೂ ಆಯುಸ್ಸು ಆರೋಗ್ಯ ಬಿರಿದು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನಾವು ಕೂಡ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ವಿ. ನೀವು ಕೂಡ ಅಲ್ಲಿಂದಲೇ ಅಮ್ಮನವರ ದರ್ಶನವನ್ನು ಕಣ್ತುಂಬಿಕೊಳ್ಳಿ. ದೇವರ ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಮೇಘ ಒಬ್ಬಳು ಮಿಸ್ಸಿಂಗು, ಅವಳು ಸ್ವಲ್ಪ ಮೊದಲೇ ಬಂದು ಪೂಜೆ ಮಾಡಿಸ್ಕೊಂಡು ಹೊರಟೋಗಿದ್ದಾಳೆ. ಸೊ ಅದಕ್ಕೋಸ್ಕರ ಅವಳೊಬ್ಬಳನ್ನ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ಹಾಗೆಯೇ ಪಕ್ಕದಲ್ಲಿ ಚಿಕ್ಕ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ದು, ಅಲ್ಲೂ ಕೂಡ ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸಿ ಮಂಗಳಾರತಿ ಎಲ್ಲ ತಗೊಂಡ್ವಿ. ತುಂಬಾ ಖುಷಿ ಅನ್ನಿಸ್ತು. ಹಾಗೆಯೇ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ನಮಗೆ ಪ್ರಸಾದ ಸಿಗಲಿಲ್ಲ, ಯಾಕಂದರೆ ಪೂಜೆ ಎಲ್ಲ ಮಾಡಿಸಿ ನಾವು ಪ್ರಸಾದ ಈಸ್ಕೊಳ್ಳುವಷ್ಟರಲ್ಲಿ ತುಂಬ ಲೇಟ್ ಆಯಿತು. ಪರವಾಗಿಲ್ಲ, ಆದರೆ ದೇವ್ರ ದರ್ಶನ ಚೆನ್ನಾಗಾಯ್ತಲ್ಲ ಅಂತ ತುಂಬ ತೃಪ್ತಿ ಆಯಿತು. ಹೀಗೇ ಎಲ್ಲರೂ ಕೂಡ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ತಗೊಂಡು ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.